ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ವೆದರ್ ಯಾವ ಥರ ಇರುತ್ತೆ. ಬೆಳಗ್ಗೆ ಮಳೆ ಬರ್ತಾ ಇದೆ. ಇನ್ನು ನೋಡಿ ಏನು ಮಾಡ್ತಿದ್ದಾರೆ. ಸ್ನೇಹಿತರೆ ನೋಡಿ, ಬೆಳಿಗ್ಗೆ ಇವತ್ತು ಶಾನೆ ಹೇಳಿದಾಳೆ ಪೂರಿ ಮಾಡಬೇಕಂತ. ಸೊ ಹಾಗಾಗಿ ಪೂರಿ ಮಾಡುವಂಥ ಆಲೋಚನೆ ಮಾಡ್ತಾ ಇದ್ದೆ. ಪೂರಿ ಮಾಡೋಕ್ಕೆ ಹಿಟ್ಟು ಮಿಕ್ಸ್ ಮಾಡೋಕ್ಕೆ ನೀರು ಹಾಕಿದ್ದೇನೆ, ಮತ್ತು ಅದಕ್ಕೆ ಆಯಿಲ್ ಹಾಕಿದ್ದೇನೆ. ಸ್ವಲ್ಪ ಉಪ್ಪು. ಒಳ್ಳೆ ಮಿಕ್ಸ್ ಮಾಡುವ. ಬೇಗ ಹೋಗ್ತಿದ್ರಿ ಇವತ್ತು. ಟೀ ಕುಡಿದ್ರಿ ಅಲ್ಲ. ಸ್ನೇಹಿತರೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ಉಪ್ಪು ಹಾಕ್ತೈತೆ. ಸ್ನೇಹಿತರೆ, ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ಸ್ನೇಹಿತರೆ, ಎಲ್ಲ ರೋಲ್ ಮಾಡಿ ಮತ್ತೆ ಹಿಟ್ಟು ಹಾಕಿದರೆ ಅಂಟಂಟಾಗಬಾರ್ದಂತ ಇವಾಗ ಪೂರಿ ಮಾಡ್ತಾಯಿದ್ದೆ. ಸ್ನೇಹಿತರೆ, ನಾನು ಹಿಟ್ಟು ಹಾಕಿ ಇದು ಪೂರಿ ಮಾಡೋಕ್ಕೋಸ್ಕರ ಈ ಥರ ಮಾಡಿಟ್ಟಿದ್ದೀನಿ ನೋಡಿ. ಎಣ್ಣೆ ಹಾಕಲಿಲ್ಲ ಇವತ್ತು. ಹಾಗಾಗಿ ನೋಡಿ ಸ್ನೇಹಿತರೆ, ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರು ಕೂಡ ಏನು ತೊಂದರೆ ಇಲ್ಲ ಅಂತ. ಆಯಿಲ್ ಎಲ್ಲ ಹಾಕಿದರೆ ಅಥವಾ ಹಿಟ್ಟು ಕಡಿಮೆ ಹಾಕಿದರೆ ಅಂಟ್ಕೊಳ್ತಾವಂತ ತುಂಬ ಟೆನ್ಷನ್ ಆಗುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಹಾಕಿ ಈ ಥರ ಮಾಡಿದರೆ ನೋಡಿ ಯಾವ ಥರ ಆಗುತ್ತೆ ಅಂತ ನೋಡುವ. ನೆಕ್ಸ್ಟ್ ಈಗ ಪೂರಿ ಯಾವ ಥರ ಆಗುತ್ತೆ ಅಂತ. ಆಯಿಲ್ ನೋಡಿ ಬಿಸಿಗಿಟ್ಟಿದ್ದೇನೆ. ಆಯಿಲ್ ನಿನ್ನೆ ಕೂಡ ನಾನು ಪೂರಿ ಮಾಡಿದೆ. ಹಾಗಾಗಿ ಮಗಳು ಇವತ್ತು ಪೂರಿ ಮಾಡಂತಿದ್ಲು, ಹಾಗಾಗಿ ಪೂರಿ ಮಾಡ್ತಾಯಿದ್ದಾನೆ. ಆಯಿಲ್ ಬಿಸಿಗಿಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಆಯಿಲು ಸ್ವಲ್ಪ ಬಿಸಿ ಆದರೆ ಹಾಕಿದರೆ ಇತ್ತಲ್ಲ, ಪೂರಿ ಏಳೋದಿಲ್ಲ, ಮತ್ತು ಅದಕ್ಕೆ ಕರೆಕ್ಟಾಗಿ ಒಂಥರ ಹೀಗೆ ಊದ್ಕೊಳ್ಳೋದಿಲ್ಲ, ಮತ್ತು ಚೆನ್ನಾಗಿ ಅನಿಸೋದಿಲ್ಲ ಸ್ನೇಹಿತರೆ. ಮತ್ತು ಗಟ್ಟಿ ಆಗುತ್ತೆ ಅದು ಎಣ್ಣೆ ಬಿಸಿ ಆಗೋದೇ ಹಾಕಿದಾಗ. ತುಂಬ ಬಿಸಿ ಆದಾಗಲೇ ಹಾಕಬೇಕಾಗುತ್ತೆ. ಎಲ್ಲ ಇದೇ ಥರ ಮೊಳಕೆ ಬಂದಿದೆ. ಇದನ್ನು ಬಾಡಿತ್ತು. ಸುಮಾರು ಮೊಳಕೆ ಬಂದಿತ್ತು, ಎಲ್ಲ ತೆಗೆದು ಸಾಡ್ತಿದ್ದಾನೆ. ನೋಡಿ ಸ್ನೇಹಿತರೆ, ಎಣ್ಣೆ ಬಿಸಿ ಆಗ್ತಾಯಿದೆ. ಬಿಸಿ ಆಯಿತು ನೋಡಿ ಎಣ್ಣೆ. ಇನ್ನು ಸ್ವಲ್ಪ ಬಿಸಿ ಆಗಲಿ. ನೋಡಿ ಆಯಿಲ್ ಬಿಸಿಯಾಗಿದೆ. ನಾನು ಮಾಡಿರುವಂಥ ಪೂರಿಯನ್ನು ಇದಕ್ಕೆ ಹಾಕ್ತಾನೆ.